ಇನ್ನು ಇದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇವತ್ತು ತುರ್ತಾಗಿ ಕರೆದಿರುವಂತಹ CWMA ಮೀಟಿಂಗ್, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇವರು ಇವತ್ತು ಸಭೆ ಕರೆದಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಈಗಾಗಲೇ ಶಿಫಾರಸು ಆಗಿಬಿಟ್ಟಿದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಈಗ ಭುಗಿಲೆದ್ದಿದೆ ಕಾವೇರಿ ಕಿಚ್ಚು. 4.5 TMC ನೀರು ಬಿಡೋದಕ್ಕೆ CWRC ಸೂಚನೆ ಕೊಟ್ಟಿದೆ. ನೀರು ಬಿಡೋದಕ್ಕಾಗಲ್ಲ ಅಂತ ಕರ್ನಾಟಕ ಹೇಳಿದೆ. ಆಮೇಲೆ ಶಿಫಾರಸನ್ನು ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಸೊ ಇವತ್ತು CWMA ಮಧ್ಯಾಹ್ನ 2:30ಕ್ಕೆ ಸಭೆ ಕರೀತಾ ಇದೆ. ಹಾಗಾದರೆ CWRC ಶಿಫಾರಸ್ಸಿಗೆ ತಡೆ ಸಿಗುತ್ತಾ? ಸದ್ಯಕ್ಕೆ ನೋಡಬೇಕು. ವ್ಯತಿರಿಕ್ತ ಆದೇಶ ಬಂದರೆ, ಅಂದರೆ CWRC ಆದೇಶವನ್ನೇ ಎತ್ತಿಡಿದ್ರೆ ಸರ್ಕಾರ ಏನು ಮಾಡುತ್ತೆ? ಸದ್ಯದಲ್ಲೇ ಸರ್ಕಾರ ಸರ್ವಪಕ್ಷ ಸಭೆಯನ್ನು ಕರೆಯುವ ಸಾಧ್ಯತೆ ಇದೆ. ನಿನ್ನೆ ಅದರ ಬಗ್ಗೆ ಹಿಂಟ್ ಕೂಡ ಕೊಟ್ಟಿದ್ದರು DK ಶಿವಕುಮಾರ್ ಮುಖ್ಯಮಂತ್ರಿಗಳು. ಸರ್ವಪಕ್ಷ ಸಭೆ ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ. ಇವರ ಹತ್ರ ಇರೋದೇ ಇಷ್ಟು ಆಯ್ಕೆ, ಬೇರೆ ಇನ್ನೇನೂ ಇಲ್ಲ. ಸುಪ್ರೀಂ ಕೋರ್ಟಲ್ಲೂ ನೀರು ಬಿಡಿ ಅಂದರೆ ಬಿಡಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಎಷ್ಟು ಹೋರಾಟ ಮಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಬಟ್ ಇವತ್ತಿನ ಸಭೆಯಲ್ಲಿ ಕರ್ನಾಟಕ ಎಷ್ಟು ಸಮರ್ಥವಾಗಿ ವಾದ ಮಂಡಿಸುತ್ತೆ, ಹೇಗೆ ಅವರನ್ನು ಕನ್ವಿನ್ಸ್ ಮಾಡುತ್ತೆ ಅನ್ನೋದೇ ಬಹಳ ಮುಖ್ಯವಾಗಿದೆ. ಹಾಗಾಗಿ ಇವತ್ತೇ ಆಲ್ಮೋಸ್ಟ್ ಒಂದು ರೀತಿಯಲ್ಲಿ ಡಿಸೈಡ್ ಆಗುತ್ತೆ ಏನು ಎತ್ತ ಅನ್ನೋಂಥ. ಅದ್ರ ಮೇಲೆ ಮುಂದಿನ ಹೋರಾಟಗಳು ಫಿಕ್ಸ್. ಅವರು ಅವ್ರ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಆರ್ಡ್ರನ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದೇನೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಡೆಡ್ ಸ್ಟೋರೇಜ್ ಬಿಟ್ಟರೆ 46 TMC ಇದೆ. ಮತ್ತು ನಮಗೆ ಪ್ರತಿ ತಿಂಗಳು 3.5 TMC ನೀರು ಬೇಕಾಗುತ್ತೆ. ಸುಮಾರು 12 ಜಿಲ್ಲೆಗಳಲ್ಲ, 10 ಜಿಲ್ಲೆಗೆ, ಕೊಡಗಿಂದ ಹಿಡಿದು ಬೆಂಗಳೂರವರೆಗೂ ಕೂಡ ಸುಮಾರು 10 ಜಿಲ್ಲೆಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ನದಿ ಪಾತ್ರಕ್ಕೂ ನೀರು ಬಿಡಲೇಬೇಕಲ್ಲ, ನಮಗೆ ಅಷ್ಟು ಬೇಕಾಗುತ್ತೆ. 2 ಬಾರಿ ಅವರು ಅವ್ರ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಆರ್ಡ್ರನ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕರ್ನಾಟಕದ ಮುಂದೆ ಇರತಕ್ಕಂಥ ಆಯ್ಕೆಗಳೇನು? ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಡ್ಬೋದು? ಇವತ್ತೇನಾದರೂ CWMA ಸಭೆಯಲ್ಲಿ ವ್ಯತಿರಿಕ್ತ ತೀರ್ಪು ಕರ್ನಾಟಕಕ್ಕೆ ಬಂದರೆ ಮುಂದೇನು ಅಂತ? ನೋಡಿ, ಹಿಂದೆ ನಡೆದಂಥ ಕೆಲವು ಘಟನೆಗಳನ್ನು ನಾವು ಉದಾಹರಣೆಯಾಗಿ ಇಲ್ಲಿ ತೆಗೆದುಕೊಳ್ಬಹುದು. ಈ ಹಿಂದೆಯೂ ಕೂಡ ಇಂಥದ್ದೇ ಸನ್ನಿವೇಶಗಳು ಬಂದಂಥ ಸಂದರ್ಭದಲ್ಲಿ CWRC ಶಿಫಾರಸನ್ನು CWMA ಎತ್ತಿಡಿದಿರುವಂಥದ್ದು ಕೂಡ ಇದೆ. ಅದಾದ ಬಳಿಕ ನಾವು ಕಾನೂನು ಹೋರಾಟಕ್ಕಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ವಿ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಮೊದಲು ನೀರು ಬಿಟ್ಟು ಆಮೇಲೆ ನೀವು ವಿಚಾರಣೆಗೆ ಬನ್ನಿ ಅನ್ನುವಂತಹ ಹೇಳಿಕೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದ್ದಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಈಗ ಕರ್ನಾಟಕದ ಮುಂದಿರುವಂಥ ಆಯ್ಕೆಗಳು CWMA ಮುಂದೆ ಒಂದಷ್ಟು ಪ್ರಬಲ ವಾದವನ್ನು ಮಂಡಿಸಬೇಕು. ಕರ್ನಾಟಕದಲ್ಲಿ ನೀರಿಲ್ಲ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕು. ಈಗ ಕರ್ನಾಟಕದ ಜಲಾಶಯಗಳಲ್ಲಿ ಸರಿಸುಮಾರು 30 ರಿಂದ 35 TMC ನೀರಿದೆ, ಅಂದರೆ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿರುವ ಜಲಾಶಯಗಳಲ್ಲಿ. ಸೊ ಈ ನೀರಿನ ಮೇಲೆ ತಮಿಳುನಾಡಿನ ಕಣ್ಣು ಬಿದ್ದಿರುವಂಥದ್ದು. ಸೊ ನೀರು ಇದೆಯಲ್ಲ ಅದನ್ನು ಬಿಡಿ ಅನ್ನುವಂಥದ್ದು. ಆದರೆ ಭವಿಷ್ಯದಲ್ಲಿ ಮಳೆ ಆಗದೆ ಇದ್ದರೆ ನೀರಿನ ಕೊರತೆ ಸೃಷ್ಟಿಯಾಗುತ್ತೆ. ಸೊ ಹೀಗಾಗಿ ಮುಂದಿನ ಜೂನ್ವರೆಗೂ ಕೂಡ ಕುಡಿಯೋ ನೀರಿನ ಅಗತ್ಯತೆಗಳಿಗೆ ಅನುಗುಣವಾಗಿ ಈಗಿರುವಂಥ ನೀರು ಸಾಕಾಗುತ್ತೆ. ಸೊ ಹೀಗಾಗಿ ನೀರನ್ನು ಹರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಭವಿಷ್ಯದಲ್ಲಿ ಏನಾದರೂ ಉತ್ತಮ ಮಳೆ ಆದರೆ ಆ ನೀರನ್ನು ನಾವು ತಮಿಳುನಾಡಿಗೆ ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ ಅನ್ನುವಂಥದ್ದು ಒಂದು. ಮತ್ತು ಕರ್ನಾಟಕಕ್ಕೆ ಮುಂಗಾರು ಮಳೆ ಏನಾಗಬೇಕಾಗಿತ್ತು ಅದು ಕೈ ಕೊಟ್ಟಿದೆ. ಆದರೆ ತಮಿಳುನಾಡಿಗೆ ಇನ್ನೂ ಕೂಡ ಅವಕಾಶಗಳಿದ್ದಾವೆ. ಅವರಿಗೆ ಹಿಂಗಾರು ಮಳೆಯಲ್ಲೂ ಕೂಡ ಒಂದಷ್ಟು ಉತ್ತಮವಾದಂತಹ ಮಳೆ ಆಗಬಹುದಾದಂಥ ಸಾಧ್ಯತೆಗಳಿದೆ ಅನ್ನುವಂಥದ್ದು ಕೂಡ ಕನ್ಸಿಡರ್ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ತಮಿಳುನಾಡು ವೇಟ್ ಮಾಡ್ಬೋದು, ಆದರೂ ಕೂಡ ಒತ್ತಡವನ್ನು ಹಾಕ್ತಾ ಇದೆ. ಈ ಅಂಶವನ್ನು ಕೂಡ ನಾವು CWMAಗೆ ಗಮನಕ್ಕೆ ತರಬೇಕಾಗತ್ತೆ. ಇದರ ಜೊತೆಗೆ ಜಲಾಶಯಗಳಲ್ಲಿ ಇರುವಂತಹ ನೀರಿನ ಶೇಖರಣೆ ಏನಿದೆ ಇದರ ಹೊರತಾಗಿಯೂ ಕೂಡ ಇಂತಹ ಸಂಕಷ್ಟದ ಸನ್ನಿವೇಶಗಳಲ್ಲಿ ಅಂಡರ್ಗ್ರೌಂಡ್ ವಾಟರ್ ಅನ್ನು ಕೂಡ ಪರಿಗಣಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಹಿರಿಯ ಅಧಿಕಾರಿಗಳು ಹೇಳೋ ಪ್ರಕಾರ ತಮಿಳುನಾಡಿನಲ್ಲಿ ಈಗ ಸದ್ಯಕ್ಕೆ ಸರಿಸುಮಾರು 350 TMC ಅಷ್ಟು ನೀರು ಅಂಡರ್ಗ್ರೌಂಡ್ ರೀಚಾರ್ಜ್ ಇರುವಂಥದ್ದು, ವಾಟರ್ ಇರುವಂಥದ್ದು. ಸೊ ಅದನ್ನು ಎಫಿಷಿಯೆಂಟ್ ಆಗಿ ಬಳಕೆ ಮಾಡ್ಕೊಳ್ಬೋದು. ಈ ಬರದಂತಹ ಸನ್ನಿವೇಶಗಳಲ್ಲಿ ಕರ್ನಾಟಕದ ಮೇಲೆ ಪ್ರೆಷರ್ ಅನ್ನು ಹಾಕಬಾರದು ಅನ್ನುವಂತಹ ವಾದವನ್ನು ಕೂಡ ನಾವು ಅವ್ರ ಮುಂದೆ ಇಡಬಹುದು.
ಕರ್ನಾಟಕ ಪ್ಯೂರ್ಲಿ ಕುಡಿಯುವ ನೀರಿಗಾಗಿ ತನ್ನ ಹೋರಾಟವನ್ನು ಮಾಡ್ತಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಸೊ ಅಧಿಕಾರಿಗಳು ಇವತ್ತು ಹೇಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಅನ್ನೋದರ ಆಧಾರದ ಮೇಲೆ ತಮಿಳುನಾಡಿಗೆ ನೀರು ಹರಿಸ್ಬೇಕಾ ಬೇಡವಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಒಂದು ವೇಳೆ CWRCಯ ಆದೇಶವನ್ನೇ CWMA ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡಿದರೆ ನಾವು ನ್ಯಾಚುರಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ, ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಮ್ಮ ವಾದವನ್ನು ಮಂಡಿಸಬೇಕಾಗತ್ತೆ. ಆದರೆ ಸುಪ್ರೀಂ ಕೋರ್ಟ್ ಕೂಡ ಈ ಹಿಂದೆ ಕೆಲವು ಸಂದರ್ಭದಲ್ಲಿ ವಿಚಾರಣೆಯಲ್ಲಿ ಹೇಳಿತ್ತು, ನಾವು ಜಲತಜ್ಞರಲ್ಲ, ಜಲತಜ್ಞರನ್ನೇ ನಾವು ಈ ಒಂದು ಕಮಿಟಿಯಲ್ಲಿ ನೇಮಕ ಮಾಡಿದ್ದೀವಿ, ಅವರು ಕೊಡುವಂಥ ಸಲಹೆ ಸೂಚನೆಗಳನ್ನು ಪಾಲಿಸಿ ಅಂತ ಕಿವಿ ಮಾತು ಹೇಳಿದ್ದು ಕೂಡ ಉಂಟು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕಕ್ಕೆ ದೊಡ್ಡ ರಿಲೀಫ್ ಸಿಕ್ಬಿಡುತ್ತೆ ಅನ್ನುವಂಥದ್ದು ಹೇಳಲಿಕ್ಕೆ ನಿಖರವಾಗಿ ಸಾಧ್ಯ ಇಲ್ಲ. ಆದರೆ ಪ್ರತಿಭಟನೆ ಅಂತ ಒತ್ತಡಗಳೇನು ನಡೀತಾ ಇದ್ದಾವೆ, ಇದರಿಂದ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಸೊ ಇವತ್ತಿನ ಸಭೆಯ ಬಳಿಕ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಮುಂದಿನ ಕಾರ್ಯತಂತ್ರ ಏನು ಅನ್ನುವಂಥದ್ದು. ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.